ರಾಜೇಶ್ ಸರ್ ಬಂದು ನುಡಿಸ್ತಾ ಇರೋದು. ಇಟ್ ಇಸ್ ಅ ಬಿಗ್ ಲೆಸನ್. ಏನಂದ್ರೆ ಗೋಯಿಂಗ್ ಬಿಯಾಂಡ್ ದ ಬೌಂಡ್ರೀಸ್. ಎಲ್ಲ ಮ್ಯೂಸಿಷಿಯನ್ ಆ ಬೌಂಡ್ರಿನ ಬ್ರೇಕ್ ಮಾಡಿ ಮುಂದೆ, ಯಾಕಂದ್ರೆ ಆ ವೀಣೆ ನುಡಿಸೋದೇ ಕಷ್ಟ. ಅದ್ರಲ್ಲಿ ಹೀಸ್ ಪ್ಲೇಯಿಂಗ್ ಲೈಕ್ ಅ ರಾಕ್ ಗಿಟಾರ್ ಅಂಡ್ ಈಸ್ ಪ್ಲೇಯಿಂಗ್ ಪವರ್ ಕಾರ್ಡ್ ಎಲ್ಲ ನುಡಿಸ್ತಾ ಇದ್ದಾರೆ. ಅದ್ರಲ್ಲಿ ಆ ಯೋಚನೆ ಹೆಂಗ್ ಬಂತು, ಅದಕ್ಕೆ ಎಷ್ಟು ವರ್ಕ್ ಮಾಡಿರ್ತಾರೆ ನೋಡಕ್ಕೆ ಹಬ್ಬ ತರ ಇದೆ. ಬಟ್ ಹಬ್ಬ ಅಂತ ಅನ್ಸೋದಕ್ಕೆ ಅವರು ಆ ಮ್ಯೂಸಿಕ್ ನ ಕಾಲ್ ಹಿಡಿದಿರ್ತಾರೆ, ಕಾಲ್ ಹಿಡಿದು ಹತ್ತಿರ್ತಾರ, ಕಾಲ್ ಹಿಡ್ಕೊಂಡು ನಾನು ಬೇಕು ಅಂತ. Yes sir. Sorry, please sir, please. When a powerful drummer is on board, so we have to play power chords. Whenever Arun comes, sorry to interrupt. No, Whenever please, Arun comes for my concert, we don't discuss about the songs. Nothing. No rehearsal, no practice, nothing. On stage, just eye contact. Arun, and he knows what's the song I'm going to play. We'll start. Just the eye contact. Just eye contact. And from here also, I'm not able to see him, but still he can see me and he understands. And the last portion, we didn't practice at all. Just came like that. Wow. Amazing. ಥ್ಯಾಂಕ್ ಯು ಸರ್. ಮಹಾ ಗುರುಗಳೇ, ನಾನು ಫೈನಲಿ ನೀವು ಹೇಳಿದ್ ಬಹಳ ಇಷ್ಟ ಆಯ್ತು. ನಾವೇನು ಡಿಸ್ಕಸ್ ಮಾಡಲ್ಲ, ಸುಮ್ಮನೆ ಲೆಟ್ಸ್ ಗೋ ಅಂತೀವಿ. ಐ ಕಾಂಟ್ಯಾಕ್ಟ್ ಅದು ಅಲ್ಲಿದ್ದಾಗ ಇಲ್ಲಿದ್ದಾಗ ದೂರದಿಂದ ಸಂಗೀತ ಮತ್ತು ಅಭ್ಯಾಸ ಅಂದರೆ ಅದು ಆ್ಯಕ್ಚುಲಿ ಬಹಳ ದೊಡ್ಡ ಮಾತು ಹೇಳ್ತಾ ಇದ್ದೀರಿ. ನಾನು ನೋಡಿದ್ನಲ್ಲ, ಈ ಚಾಂಪಿಯನ್ಶಿಪ್ ಇರಲಿ ಅದಕ್ಕಿಂತ ಮೊದಲಿಂದು ಅರುಣ್ ಕೆಲಸ, ನೀನು ಈ ಟೀಮ್ನ ಲೀಡ್ ಮಾಡೋಕೆ ಶುರು ಮಾಡಿದ್ಮೇಲೆ ಇಲ್ಲೆಲ್ಲ ಪವಾಡ ನಡೀತಾ ಇದೆ. ಆ್ಯಕ್ಚುಲಿ ನೀನು ಗುರು ಮಾತ್ರ ಅಲ್ಲ, ನೀನೊಂದು ಗುರುಕುಲ. ಆ್ಯಕ್ಚುಲಿ Thank you. ನಿನ್ನ ಗುರು ಇನ್ನೊಂದು ದೊಡ್ಡ ಗುರುಕುಲ ಆನೂರು ಶಿವು. ಅವರು ದೊಡ್ಡ ಶಿಷ್ಯರ ಪಡೆಯನ್ನು ಹುಟ್ಟಾಕಿ ಅದರಲ್ಲಿ ಈ ಮುತ್ತು ರತ್ನವನ್ನು ಈಚೆ ತೆಗೆದಿದ್ದಾರೆ. ಈತ ಕೂಡ ದೊಡ್ಡದಾಗಿ ಬೆಳೆಸ್ತಾ ಇದ್ದಾನೆ. ನಮಗೆ ಹೆಮ್ಮೆ ಕರ್ನಾಟಕದಲ್ಲಿ ಇಂಥ ಉಲ್ಕೆ ಅಲ್ಲಿಂದ ಬರುತ್ತೆ ಅಂದರೆ ತಡೆಯೋದಕ್ಕೆ ನೆಲಕ್ಕೆ ಇವರಿಬ್ಬರು ಬೇಡವಾ? ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಡ್ರಮ್ಸ್ ಪ್ರಯಾಣಕ್ಕೆ ಮಹಾಗುರುಗಳು ಹೇಳಿದ್ರು, ನಮ್ಮ ಆನೂರು ಅನಂತಕೃಷ್ಣ ಶರ್ಮಾ ಅವರು ನನ್ನ ಮೂಲ ಕಾರಣ ಅಂತ. ಅದಕ್ಕೆ ಮುಂಚೆ ನಮ್ಮ ತಂದೆಯವರು ಶ್ರೀ ಸುಕುಮಾರ್ ಸರ್ ಅವರು, ಹಾಗೂ ನನ್ನ ಮತ್ತೊಂದು ಗುರುಗಳು ಶ್ರೀ ಎಸ್ ವಿ ಗಿರಿಧರ್ ಅವರು. ಅವರಿಲ್ಲ ಅಂದ್ರೆ ನಾ ಇರ್ತಿರಲಿಲ್ಲ. ಮತ್ತೊಬ್ಬ ಗುರುಗಳು ಶ್ರೀ ರಂಜಿತ್ ಬಾರಟ್ ಅವರು, ಹಾಗೂ ಮುಖ್ಯವಾಗಿ ಕರ್ನಾಟಕ ಕಲಾ ತಿಲಕ ವಿದ್ವಾನ್ ಆನೂರ್ ಸೂರ್ಯನಾರಾಯಣ. ನನ್ನನ್ನು ಈ ಫೀಲ್ಡ್ ಅಲ್ಲಿ ನನ್ನನ್ನು ಒಂದು ರೆಕಾರ್ಡಿಂಗ್ ಇಂಡಸ್ಟ್ರಿ ಕರ್ಕೊಂಬಂದು ಬೈದು ಎಲ್ಲ ಮಾಡಿದವರು ಬಾಲಿ ಸರ್ ಅಲ್ಲಿ ಕೂತಿದ್ದಾರೆ ಅವರು. ಪ್ರೇಮ್ ಸರ್, ನಾವು ಏನಿದ್ರು ಮಾತಾಡೋಕ್ಕಿಂತ ಹೆಚ್ಚಾಗಿ ಸಂಗೀತ ಅನ್ನೋ ಒಂದು ಇದರಲ್ಲಿ ಬಂದು ಕೂತಿದ್ದೀವಿ. ಆಕ್ಚುಲಿ ನಮ್ಮ ಅದೃಷ್ಟ. ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತಿದ್ದೆ ನಾನು, ಗುರುಗಳ ಜೊತೆ ಹೋಗಿ ಕುತ್ಕೋಬೇಕಣೆ ಒಂದ್ಸರಿ ಕುತ್ಕೋಬೇಕಣೆ ಅಂತ. ಅದೃಷ್ಟ ನಾನು ಇಲ್ಲಿ ಬಂದು ಕೂತಿರೋದು. ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಆಡಿದೆ ಮರ. Thank you, sir. Thank you, sir. ಥ್ಯಾಂಕ್ ಯು. ಪ್ರೇಮ್ ಸರ್, ನೀವು ಬಂದಾಗಿಂದ ಒಂದ್ ಮಾತು ಹೇಳ್ತಾ ಇದ್ರಿ, ಗುರುಗಳು ಮಹಾಗುರುಗಳು ಹಂಸಲೇಖ ಸರ್ ಅಂತ ಹೇಳಿ. ಅಲ್ಲೇ ಇದಾರೆ, ಹೋಗಿ ಒಂದ್ ಅಪ್ಪಿಗೆ ಕೊಟ್ಬಿಟ್ಟು ನಾನು ಯಾವಾಗ್ಲೂ ಅಷ್ಟೇನೆ, ನಾನು ಹೋಗಿ ಫಸ್ಟ್ ಅವ್ರ ಕಾಲು ಹಿಡ್ಕೊಂತೀನಿ. ಏನಾದ್ರೂ ಒಂದು ಕಿಂಚಿತ್ ಒಂದು ಹೊರಡಾದ್ರೂ ಅವ್ರ ಕಡೆಯಿಂದ ನಮ್ಗೆ ಬರ್ಲಿ ಅಂತ ಒಂದು ಹೊರಡು. ಅವರು ಮಾಡಿರೋ ಆ ಅದ್ಭುತಗಳನ್ನ ಚಾನ್ಸೇ ಇಲ್ಲ ಬಿಡಿ. ಜಗತ್ತಲ್ಲಿ ಇನ್ನೊಬ್ಬ ಹುಟ್ಟೋದು ಇಲ್ಲ. ಅವ್ರ ಬ್ಲೆಸ್ಸಿಂಗ್ಸ್ ನನಗೆ ಯಾವಾಗ್ಲೂ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರ್ತದೆ ನನಗೆ. ಪ್ರೇಮ್ ಸರ್ ಬಗ್ಗೆ ಒಂದು ಮಾತು, ಅದನಿಗೆ ಡಲ್ ಆಗಿರೋದು ಅಂದ್ರೆ ಅಲರ್ಜಿ, ಅಥವಾ ಫುಲ್ ಆಗಿರೋದೇ ಅವನ ಎನರ್ಜಿ. ಮಹಾಗುರುಗಳೇ, ಅಲ್ಲೋಡಿ ಅಯ್ಯೋ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ರು ಅವರು. So sweet. Thank you, Prem sir. Thank you so much. Thank you, Arun sir. Thank you so much for being here. Thank you. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ಅವರ ವಿದ್ವತ್ತನ್ನ ನಮಗಾಗಿ ಹಂಚಿದ್ದಾರೆ, ಅವರ ಪಾಂಡಿತ್ಯವನ್ನ ನಮಗೆ ಸ್ಫೂರ್ತಿಯಾಗಿ ಕೊಟ್ಟಿದ್ದಾರೆ. ಅಂಥ ರಾಜೇಶ್ ಸರ್ಗೆ ನಾವೆಲ್ಲರೂ ಪ್ರತಿ ಬಾರಿ ಅವ್ರು ನುಡಿಸಿದಾಗ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಆ ಕಲೆಗೆ, ಆ ಕಲಾವಿದನಿಗೆ ಒಂದು ದೊಡ್ಡ ಸ್ಟ್ಯಾಂಡಿಂಗ್ ಓವೇಷನ್ ಪ್ಲೀಸ್. ರಾಜೇಶ್ ಸರ್, ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಹಿಯರ್ ಸರ್. ಅಂಡ್ ಸರ್, ನಮ್ಮ ಕಡೆಯಿಂದ ಒಂದು ನೆನಪಿನ ಕಾಣಿಕೆ ಇದೆ, ಅದನ್ನ ದಯಮಾಡಿ, ಐ ಡೋಂಟ್ ಡಿಸರ್ವ್ ಆಲ್ಸೋ ಟು ಟಚ್ ಇಟ್, ಪ್ಲೀಸ್ ವಿಪಿ ಸರ್. ಅರ್ಜುನ್ ಸರ್, ಪ್ಲೀಸ್ ಜಾಯ್ನ್ ಅಸ್. ಮಹಾಗುರುಗಳೇ, ಇದನ್ನ ನನ್ನ ಹಾಡುಗಳು ಇಷ್ಟ ಕಾರಣನೇ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಗುರುವರಾಗಲಿ, ಹರಿಕೃಷ್ಣ ಅವರಾಗಲಿ,
ಆರ್ ಪಿ ಪಟ್ನಾಯಕ್ ಆಗಲಿ ಅರ್ಜುನ್ ಅವರಾಗಲಿ ಪ್ರೇಮ್ ಮುಖ ನೋಡಿದ ತಕ್ಷಣನೇ ಓ ಇವ್ನಿಗೇನೋ ಬೇಕು ಕೊಟ್ಟು ಕಳಿಸ್ಬಿಡೋಣ ಮುಂಡೆ ಮಗ ತಗೊಂಡು ಹೋಗ್ಬಿಡ್ಲಿ ಅಂತಾರೆ. ಸೊ ಅದೊಂದು ನನ್ನ ಅದೃಷ್ಟ. ನಾನೇನೋ ಪಡ್ಕೊಂಬಂದಿರೋದು, ಎಲ್ಲರೂ ನನ್ನನ್ನು ತುಂಬಾನೇ ಪ್ರೀತಿ ಮಾಡಿ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ಚಿರುಣಿಯಾಗಿರ್ತೀನಿ. ನಾನು ಹೇಳ್ದಲ್ಲ, ಡಲ್ನೆಸ್ ಅಂದ್ರೆ ನಿನ್ಗೆ ಅಲರ್ಜಿ, ಫುಲ್ನೆಸ್ ಅಂದ್ರೆ ನಿಂದು ಎನರ್ಜಿ. ಥ್ಯಾಂಕ್ ಯು. ಆಕ್ಚುಲಿ ಪ್ರೇಮ್ ಸರ್, ನೀವು ಹಾಡ್ಬೇಕಾದ್ರೆ ಫಸ್ಟ್ ಪದ ಹಾಡಿದ ತಕ್ಷಣ ಮಹಾಗುರುಗಳಲ್ಲಿಂದ ಸೂಪರ್ ಸೂಪರ್ ಅಂತ ಹೇಳಿದ್ರು. ನೀವು ನಮ್ಮ ಮಣ್ಣಿನ ಸೊಗಡಿನ ಕಂಠ, ಇದು ನಮ್ಮ ಮಣ್ಣಿನ ಸೊಗಡಿನ ಕಂಠ. ಅಂಡ್ ಪ್ರೇಮ್ ಸರ್ ಇಲ್ಲಿಂದ ಹಾಡ್ತಾರೆ, ಅದಕ್ಕೆ ಅದು ಇಲ್ಲಿಗೆ ತಲುಪುತ್ತೆ. ಪ್ರೇಮ್ ಸರ್ ಅವರ ಸೊಗಡಿಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಅರ್ಜುನ್ ಸರ್, ಪ್ರೇಮ್ ಸರ್ ಆಲ್ಬಮ್ ಅಂದಿದ ತಕ್ಷಣ ಅವ್ರು ಹೇಳ್ದಂಗೆ ಅದು ಕನ್ಫರ್ಮ್, ಅದು ಅನೌನ್ಸ್ ಮಾಡಿದ ತಕ್ಷಣ ಹಾಡು ಹಿಟ್ ಆಗಲೇಬೇಕು, ಹಿಟ್ ಆಗೇ ಆಗುತ್ತೆ ಅಂತ. ಬಟ್ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ಹಾಡು ಪ್ರಿಪೇರ್ಡ್ ಆಗಿರ್ತಾರೆ ಪ್ರೇಮ್ ಸರ್. ಅವರು ಭಾವನೆಗಳಲ್ಲೇ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಈ ಥರ ಇರಬೇಕು ಮ್ಯೂಸಿಕ್ ಅಂತ. ಆ ಭಾವನೆಗಳು ಪ್ಯೂರ್ ಆಗಿರುತ್ತೆ. ಅವ್ರ ಮನಸ್ಸು ಹೆಂಗೋ ಅದೇ ರೀತಿ ಅವ್ರ ಭಾವನೆಗಳು. ಆಮೇಲೆ ಎಲ್ಲ ಅವರೇ ಮಾಡಿರ್ತಾರೆ, ಕ್ರೆಡಿಟ್ಸ್ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಬಿಡ್ತಾರೆ. ಇಲ್ಲ ಸುಳ್ಳು, ಅಯ್ಯೋ ಅದೆಲ್ಲ ಸುಳ್ಳು. ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಗಳು ನನಗೆ ಸಾಂಗ್ಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ನನ್ನ ಈ ಸ್ಟೇಜಿಗೆ ತಂದು ನಿಲ್ಸಿದ್ದಾರೆ. ಅರ್ಜುನ್ ಅವರು ಹಾಸ್ಪಿಟಲ್ ಮಲಗಿದ್ದಾರೆ ಕೂಡ, ಬಿಲೀವ್ ಇಟ್ ನಾಟ್, ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟಲ್ ಮಲಗಿದ್ರು ನನಗೆ ಫೋನ್ ಮಾಡ್ಬಿಟ್ಟು ಕೇಳೋರು, ಸರ್ ನಿಮ್ಗೆ ಸಾಂಗ್ ಬತ್ತಾ, ಅದು ಕರೆಕ್ಷನ್ ಮಾಡಿದ್ದೀನಿ, ಅದು ಓಕೆನಾ ನಿಮ್ಗೆ, ಇಲ್ಲ ಇನ್ನೇನಾದ್ರು ಇನ್ಸ್ಟ್ರೂಮೆಂಟ್ಸ್ ಹಾಕ್ಬೇಕಾ, ಇಲ್ಲ ಇನ್ನೇನಾದ್ರು ಕೋರಸ್ ಆ್ಯಡ್ ಮಾಡ್ಬೇಕಾ, ಅಷ್ಟು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾನೆ. ಇದು ಏನು ನನಗೆ ಬರೋದಲ್ಲ, ಎಲ್ಲ ಅರ್ಜುನೇ. ಈ ಏಕಲವ್ಯ ಹೀರೋ, ಫಸ್ಟ್ ಹೀರೋ ಅರ್ಜುನ್, ಫಸ್ಟ್ ಹೀರೋ. ಇವತ್ತು ಇಷ್ಟು ಅದ್ಭುತವಾಗಿ ಯೂಟ್ಯೂಬ್ ಅಲ್ಲಿ ಮಿಲಿಯನ್ ಗಟ್ಟಲೆ ಸಾಂಗ್ ನೋಡಿದ್ದಾರೆ. ರೀಲ್ಸ್ ಅಲ್ಲಿ 250 ಮಿಲಿಯನ್ಸ್ ರೀಲ್ಸ್ ಮಾಡಿದ್ದಾರೆ ಹುಡುಗರುಗಳು. ಫಸ್ಟ್ ಟೈಮ್ ಕನ್ನಡ ಸಿನಿಮಾ, ಮೊದಲನೇ ಬಾರಿ. ಎಂಟೈರ್ ಕ್ರೆಡಿಟ್ ಓನ್ಲಿ ಅರ್ಜುನ್. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ, ನನ್ನ ಯಾವುದೇ ಸಿನಿಮಾ ಓನ್ಲಿ ಹೀರೋಸ್ ಬಂದ್ಬಿಟ್ಟು ಯಾರು ಸ್ಕ್ರೀನ್ ಮೇಲೆ ಬರೋರಲ್ಲ. ಸೊ ಸಂಗೀತ ನಿರ್ದೇಶಕರು ಅವರು ನಿಜವಾಗ್ಲೂ ಅವರೇನೆ. ನಾನು ಏನು ಕೇಳ್ತೀನಿ ಅಂದರೆ, ಗುರುಗಳು ಪ್ರತಿ ಸಾಂಗು ಕೇಳ್ಕೊಬನ್ನಿ ನೀವು, ಪ್ರತಿ ಸಿನಿಮಾ ಅವಾಗಿನಿಂದ ನಗನ ಪ್ರೇಮಲಕೋನಿಂದ ತಗೊಬನ್ನಿ, ಒಂದೊಂದು ಒಬ್ಬೊಬ್ಬ ಹೀರೋನ ಹುಟ್ಟಾಕಿದ್ದೆ ಮ್ಯೂಸಿಕ್. ಗುರುಗಳು ಒಬ್ಬೊಬ್ಬ ಹೀರೋನ ಹುಟ್ಟಾಕಿದ್ದೇನೆ ಸಂಗೀತ, ಅದು ಹಂಸಲೇಖ. ಸೊ ರಿಯಲಿ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ನಾನು ಹೀರೋ ಅಂತ ಹೋಗಿ ಸ್ಕ್ರೀನ್ ಮೇಲೆ ತೋರಿಸ್ಕೊಂಡ ಮೇಲೆ ಹೀರೋ ಆಗಕ್ಕೆ ಮುಂಚೆ ಸಾಂಗ್ನ ಕೇಳ್ಬಿಟ್ಟು ಅವನ ಅಜ್ಜಿ ಏನ ಸಾಂಗ್ ಇದು ಒಂದ್ಸಲ ನೋಡ್ಬೇಕು ಕಣ ಅನ್ಬಿಟ್ಟು ವಿಜಿಲ್ ಹೊಡಿತಾನೆ, ಅವನು ಹೀರೋ ಮ್ಯೂಸಿಕ್ ಡೈರೆಕ್ಟರ್. ಸೊ ಅದು ಹೀರೋಗಿರಿ ಅಂದ್ರೆ ಅದು. ನಾನು ಅದಕ್ಕೆ ಯಾವತ್ತೂ ಅಷ್ಟೇ ಹ್ಯಾಟ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್, ಹ್ಯಾಟ್ಸ್ ಆಫ್ ಸಂಗೀತ, ನಾನು ಯಾವತ್ತೂ ಅಷ್ಟೇ. ಸೂಪರ್ ಸೂಪರ್. ವಿಪಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಸಂಗೀತದ ಆತ್ಮ ಬಂದು ಭಾವ, ಇವರಲ್ಲಿ ತುಂಬಿಟ್ಟಿದೆ ಆ ವಿಷಯ. ಹೇಳು ಯಾಕೆ ಹಾಡು ರಿಲೀಸ್ ಆಗಿ ಒಂದು 6 hours ಅಲ್ಲಿ ನಾನು ಅವ್ರಿಗೆ ಫೋನ್ ಮಾಡಿದೆ, ಏನ್ ಸಾಹೇಬ್ರೆ ಹಿಂಗಾಡಿದ್ದೀರಾ, ಜೀವ ನಂಗೆ ಹಿಂಡ್ಬಿಡ್ತಾ ಇದ್ದೀರಾ. ಬಾಸು ನೀವು ಹಿಂಗ, ಇಲ್ಲ ಸಾರ್ ನಿಜ ಹೇಳ್ತಾ ಇದ್ದೀನಿ, ನೀವು ಇಷ್ಟು ಒಂದು ಅದ್ರಲ್ಲಿ ಆತ್ಮ ತುಂಬಿಟ್ಟಿದ್ದೀರಾ ಅಂತ. ಐ ಮೀನ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್ ನಾವು ನೋಡಿರೋದು. ಮ್ಯೂಸಿಕ್ಗೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಡುವ ಕೆಲವೇ ನಿರ್ದೇಶಕರಲ್ಲಿ ತಾವೊಬ್ಬರು. ನಾನೊಂದು ಸಣ್ಣ ತುಣುಕು ಹಾಡಿದ್ದೀನಿ ಅಷ್ಟೇ, ಇನ್ಫ್ಯಾಕ್ಟ್ ಒಂದು ಸಣ್ಣದೊಂದು ವಿಷಯ ಹಾಡಿರೋದು, ಬಟ್ ಅದನ್ನು ರೆಕಾರ್ಡ್ ಮಾಡೋದ್ರಲ್ಲಿ ಮಜಾ. ಥ್ಯಾಂಕ್ ಯು ಸೊ ಮಚ್. ಸರಿಗಮ